ಇನ್ನು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕನನ್ನ ಎಸ್ಐಟಿ ಅವರು ಡ್ರಿಲ್ ಮಾಡ್ತಾ ಇದ್ದಾರೆ. 3 ಗಂಟೆಗಳಿಂದ ಸತತ 3 ಗಂಟೆಗಳಿಂದ ಆತನನ್ನ ಡ್ರಿಲ್ ಮಾಡ್ತಾ ಇದ್ದಾರೆ. ಪ್ರಶ್ನೆಗಳ ಸುರಿಮಳೆಗಳನ್ನೇ ಸುರಿಸ್ತಾ ಇದ್ದಾರೆ ಎಸ್ಐಟಿ ಅವರು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲೇ ಅನಾಮಿಕನಿಗೆ ಅಧಿಕಾರಿಗಳು ಡ್ರಿಲ್ ತಗೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನ ಸಲ್ಲಿಸಬೇಕಾಗತ್ತೆ. ಸೋಮವಾರ ಇದ್ರ ಕುರಿತಾಗಿ ಹೇಳಿಕೆಯನ್ನು ನೀಡ್ತೀನಿ ಅಂತ ಹೇಳಿ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಹಾಗಾಗಿ ಮಧ್ಯಂತರ ವರದಿಯನ್ನ ನೀಡಬೇಕಾಗುತ್ತೆ. ಬಹುತೇಕ ಇಂದು ಸಂಜೆ ಅನಾಮಿಕನ ವಿಚಾರಣೆಯನ್ನು ನಡೆಸುವಂತ ಸಾಧ್ಯತೆ ಇದೆ. ಇಂದು ಸಂಜೆ ಅಥವಾ ನಾಳೆ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡುತ್ತೆ ಎಸ್ಐಟಿ ತಂಡ. ಸೋಮವಾರ ಸದನದಲ್ಲಿ ತನಿಖೆ ಪ್ರಗತಿಯ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ನೀಡಲಿದ್ದಾರೆ. ಹೀಗಾಗಿ ಹೊಸ ಸ್ಪಾಟ್ಗೆ ಹೋಗದೆ ಅಧಿಕಾರಿಗಳಿಂದ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ಸೋಮವಾರ ಕ್ಲೈಮ್ಯಾಕ್ಸ್ ಸಾಧ್ಯತೆ ಇದೆ. ಇಂದು ಸಿಎಂ ಡಿಸಿಎಂ ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಇದೇ ವಿಚಾರದ ಕುರಿತಾಗಿ ಏನೇನಾಗಿದೆ ತನಿಖೆ, ಯಾವ ರೀತಿಯಲ್ಲಿ ಆಗ್ತಾ ಇದೆ, ತನಿಖೆಯ ಅಪ್ಡೇಟ್ಗಳನ್ನ ತಿಳಿಸಲಿಕ್ಕೆ ಸಿಎಂ ಮತ್ತು ಡಿಸಿಎಂ ಜೊತೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಹತ್ವದ ಸಭೆಯನ್ನ ಮಾಡ್ತಾರೆ. ಧರ್ಮಸ್ಥಳದಲ್ಲಿನ ಎಸ್ಐಟಿ ತನಿಖೆ ಮತ್ತು ಬೆಳವಣಿಗೆಗಳ ಕುರಿತು ಚರ್ಚೆಯನ್ನ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ. ಯಾಕೆ ವಿರೋಧ ಪಕ್ಷದವರು ನಿರಂತರವಾಗಿ ಸದನದಲ್ಲಿ ಧ್ವನಿಯನ್ನ ಎತ್ತಿದ್ರು. ಏನಾಗ್ತಾ ಇದೆ, ಜನರು ಅದನ್ನ ಕೇಳ್ತಾ ಇದ್ದಾರೆ. ಪರದೆಯನ್ನ ಕಟ್ಕೊಂಡು ಎಸ್ಐಟಿ ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಆಕ್ಚುಲಿ ಏನಾಗ್ತಾ ಇದೆ, ಈ ಊಹಾಪೋಹಗಳಿಗೆ ಒಂದು ತೆರೆಯನ್ನ ಹಾಕಬೇಕಾದ್ರೆ ಮಧ್ಯಂತರ ವರದಿಯನ್ನ ಸರ್ಕಾರ ಸಲ್ಲಿಸಲೇಬೇಕು ಅಂತ ಹೇಳಿ ವಿರೋಧ ಪಕ್ಷಗಳು ಹೇಳ್ತಾ ಇತ್ತು. ಅದರ ಜೊತೆಯಲ್ಲಿಯೇ ಡಿಕೆಶಿ ಅವರು ಕೂಡ ಏನೋ ಒಂದು ಷಡ್ಯಂತ್ರ ಆಗಿದೆ ಅಂತ ಹೇಳ್ತಾ ಇತ್ತು. ಈ ನಿಟ್ಟಿನಲ್ಲಿ ಸೋಮವಾರ ಪ್ರಗತಿ ಯಾವ ರೀತಿ ಆಗಿದೆ ಅಂತ ಹೇಳಿ ಇವರು ತನಿಖೆಯಲ್ಲಿ ತಿಳಿಸ್ತಾರೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನನ್ನ ಜೊತೆ ನಮ್ಮ ಪ್ರತಿನಿಧಿ ರೂಪೇಶ್ ರವರು ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಇದೀಗ ಒಂದು ಹಂತಕ್ಕೆ ಇದು ತಲುಪಿದೆ. ಪರಮೇಶ್ವರ್ ಸಿಎಂ ಮತ್ತು ಡಿಸಿಎಂ ಜೊತೆಯಲ್ಲಿ ಸಭೆಯನ್ನು ಕರೆದಿದ್ದಾರೆ. ಯಾವ ರೀತಿಯಲ್ಲಿ ಪ್ರಗತಿ ಆಗ್ತಾ ಇದೆ, ಏನೇನು ಆಗ್ತಾ ಇದೆ, ಅದೆಲ್ಲ ಅಪ್ಡೇಟ್ಗಳನ್ನ ತಿಳಿಸ್ತಾರೆ. ಸೋಮವಾರ ಯಾವ ಔಟ್ಪುಟ್ ಹೊರಗಡೆ ಬರ್ಬೋದು? ಇಲ್ಲೀಗ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಎಸ್ಐಟಿ ತನಿಖೆ ಆಗ್ತಾ ಇದೆ. 18 ದಿನಗಳಿಂದ ತನಿಖೆ ಮಾಡ್ತಾ ಇದ್ದು ಉತ್ಖನನ ಮಾಡ್ತಾ ಇದ್ರು ಕೂಡ ಮಹತ್ವದ ಸಾಕ್ಷಿಗಳು ಲಭ್ಯ ಆಗಿರ್ಲಿಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಷಡ್ಯಂತ್ರ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಾ ಇದೆ, ಧರ್ಮಸ್ಥಳದ ಅಪಮೌಲ್ಯೀಕರಣ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆ ಅಂತ ಹೇಳಿ ಸಹಜವಾಗಿ ಪ್ರಶ್ನೆಯನ್ನು ಬರ್ತಾ ಇದೆ. ಸ್ವತಃ ಡಿಸಿಎಂ ಅವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಅದೇ ರೀತಿ ಸಾಕ್ಷ್ಯಗಳು ಸಿಗದೆ ಇರೋದನ್ನು ಕೂಡ ಡಿಸಿಎಂ ಅವರು ಒಪ್ಕೊಂಡಿದ್ದಾರೆ. ಹೀಗಾಗಿ ಸರ್ಕಾರವೇ ಒಪ್ಕೊಂಡಂತಾಗಿದೆ. ಹೀಗಾಗಿ ಮುಂದೇನ್ ಮಾಡ್ಬೇಕು, ಎಸ್ಐಟಿ ಈಗ ತನಿಖೆ ಇದೇ ರೀತಿಯಾಗಿ ಮುಂದುವರಿಸ್ತಾ ಹೋದ್ರೆ ಯಾರಿಗೂ ಕೂಡ ಪ್ರಯೋಜನ ಆಗೋದಿಲ್ಲ, ಮತ್ತೆ ಸತ್ಯ ಯಾವುದು ಕೂಡ ಹೊರಗಡೆ ಬರೋದಿಲ್ಲ. ಹೀಗಾಗಿ ಸಮಸ್ಯೆಗಳಾಗ್ತಾ ಇದೆ. ಸಾಕ್ಷಿಗಳು ಏನು ಕೂಡ ಆರೋಪಗಳಿಗೆ ಏನು ಮೀನಿಂಗ್ ಇಲ್ದಂತಾಗಿದೆ. ಹೀಗಾಗಿ ಎಸ್ಐಟಿ ಮುಂದೆ ಏನ್ ಮಾಡ್ಬೇಕು ಅಂತ ಒಂದು ವಿಚಾರ. ಅದಾದ ಬಳಿಕ ಹೋಗಿ ಅನಾಮಿಕನ ವಿರುದ್ಧ ಕ್ರಮವನ್ನು ಜರುಗಿಸಬೇಕು. ಅದೇ ರೀತಿ ಷಡ್ಯಂತ್ರ ಮಾಡುವಂತ ಟೀಮ್ ವಿರುದ್ಧನೂ ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಕ್ರಮ ಆಗ್ಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ಎಲ್ಲದೂ ಕೂಡ ಸೋಮವಾರಕ್ಕೆ ಉತ್ತರ ಕೊಡ್ತೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಹೀಗಾಗಿ ಸಂಬಂಧಪಟ್ಟದ್ದು ಏನೇನ್ ಮಾಡ್ಬೇಕು, ಮುಂದಿನ ನಿರ್ಧಾರ ಅಂತ ತೆಗೆದುಕೊಳ್ಬೇಕು. ನಿರ್ಧಾರ ತೆಗೆದುಕೊಂಡ್ರೆ ಅನಾಮಿಕನನ್ನು ಮತ್ತೆ ಅರೆಸ್ಟ್ ಮಾಡಿ ಕ್ರಮ ತೆಗೆದುಕೊಂಡ್ರೆ ಏನಾಗುತ್ತೆ, ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ಅದೇ ರೀತಿಯಾಗಿ ಗೃಹ ಸಚಿವ ಪರಮೇಶ್ವರ್ 3 ಜನ ಕೂತು ಮಾತಾಡ್ಬೋದು ಅಂತ ಹೇಳಿ ಹೇಳಾಗ್ತಾ ಇತ್ತು. ಇವತ್ತು ಅಥವಾ ನಾಳೆ ಈ ಸಭೆಯನ್ನ ಮಾಡ್ತಾರೆ. ಸಭೆ ಮಾಡೋದ್ರ ಮೂಲಕವಾಗಿ ಸೋಮವಾರ ಏನೇನ್ ಮಾಡ್ಬೇಕು, ಯಾಕಂದ್ರೆ ಮಧ್ಯಂತರ ರಿಪೋರ್ಟ್ ಅನ್ನ ಒಂದ್ ಕಡೆ ತರ್ಸ್ಕೋಬೇಕು ಅನ್ನೋ ಚರ್ಚೆಗಳಿದೆ. ಅದನ್ನ ತರ್ಸ್ಕೊಳ್ಬೇಕೋ ಬೇಡ ಅಂತ ಒಂದು ಪ್ರಶ್ನೆ. ಅದಾದ ಬಳಿಕ ಈಗ ಅನಾಮಿಕ ಏನು ಕೂಡ ಸಾಕ್ಷ್ಯಗಳು ಸಿಕ್ಕಿಲ್ಲ, ಸಾಕ್ಷಿ ಸಿಕ್ಕಿಲ್ಲ. ಅದಾದ ಬಳಿಕ ಏನ್ ಮಾಡ್ಬೇಕು, ಅನಾಮಿಕನ ಅರೆಸ್ಟ್ ಮಾಡಿ ಕ್ರಮ ತೆಗೆದುಕೊಂಡ್ರೆ ಹೇಗೆ, ಅದೇ ರೀತಿ ಕಾನೂನಲ್ಲಿ ಅವಕಾಶ ಇದೆ. ಎಲ್ಲಾ ವಿಚಾರ ಕುರಿತಂತೆ ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ಸಿಎಂ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ತೆಗೆದುಕೊಳ್ತಾರೆ. ಆ ನಿರ್ಧಾರವನ್ನ ಸೋಮವಾರ ತಿಳಿಸ್ತಾರಂತ ಹೇಳಲಾಗ್ತಾ ಇದೆ. ಕಾರ್ತಿಕ್, ರೂಪೇಶ್, ತಮ್ಮೆಲ್ಲ ಮಾಹಿತಿಗಳಿಗಾಗಿ